ಬೆಳವಾಡಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಹೈಸ್ಕೂಲು ಮಕ್ಕಳು ಈ ದಿವಸ ಅವ್ರಿಗೆಲ್ಲ 2026ರ ಪ್ರಯುಕ್ತ ಅವರಿಗೆಲ್ಲ ಸ್ವೀಟ್ ಕೊಟ್ಟು ಕ್ಯಾಲೆಂಡ್ರ್ ಕೊಟ್ಟು ನಮ್ಮದೇ ತೋಟದಲ್ಲಿ ಬೆಳೆದಿರ್ತಂಥ ಬಾಳೆಹಣ್ಣು ಫಸ್ಟ್ ಸ್ಕೂಲ್ ಮಕ್ಕಳು ಕೊಡಬೇಕು ಅಂತ ತಗೊಬಂದು ಬಾಳೆಹಣ್ಣು ಕೊಟ್ಟು ಮಕ್ಕಳಿಗೆಲ್ಲ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಈ ದಿವಸ ನಮಗೆ ನಮ್ಮ ಟೀಚರು ನೆನಪು ಮಾಡಿದ್ರು ಬಸ್ ಬರ್ತಾಯಿಲ್ಲ ಅಂತ KSRTC ಡಿಪೋ ಆಫೀಸರ್ಗೆ ಮಹೇಶ್ ಅಂತ ಫೋನ್ ಮಾಡಿ ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನಡ್ಕೊಬರೋಕ್ಕಾಗಲ್ಲ, ಮಾಮೂಲಿ ಬಸ್ ನಿಂತೋಗಿದ್ದಲ್ಲ, ಈಗ ಪುನಃ ನೀವು ಬಸ್ಸು ರೋಡ್ ಸರಿಯಾಗಿದೆ ಬಸ್ ಹಾಕ್ಕೊಡಿ ಅಂತ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಮತ್ತು ನಮ್ಮ ನಗರಸಭೆ ಕಮಿಷನರ್ ಚಂದ್ರಶೇಖರ್ ಕಮಿಷನರ್ಗೂ ಕೂಡ ಮನವಿ ಮಾಡ್ಕೊಂಡು ಈ ಸ್ಕೂಲ್ ಜಾಗದಲ್ಲಿ ಅವ್ರಿಗೆ ಕುಡಿಯೋ ನೀರು ಡ್ರಿಂಕಿಂಗ್ ವಾಟ್ರ್ ಕಾವೇರಿ ವಾಟ್ರು 100 ಅಡಿ ಈ ಸ್ಕೂಲ್ ಸಂಸ್ಥೆ ದಾನ ಕೊಟ್ಟಿದ್ದೀವಿ. ಆಗ ಅವರು ಸುತ್ತ ಸ್ಕೂಲ್ ಕಾಂಪೌಂಡ್ ಹಾಕಿಸ್ಕೊಡ್ತೀವಿ ಅಂತ ನಮಗೆ ಸ್ಕೂಲ್ ಕಮಿಟಿಯವ್ರಿಗೆಲ್ಲ ಹೇಳಿದರು. ಅದಕ್ಕೆ ಒಂದು ಸರ್ತಿ ನೆನಪು ಮಾಡಿದೆ. ನೋಡಿ ಹೊಸ ವರ್ಷ ದಯವಿಟ್ಟು ಇಲ್ಲಿ ಸ್ಕೂಲ್ ಕಮಿಟಿ ಡೈರೆಕ್ಟ್ರುಗಳಿದ್ದೀವಿ, ಸ್ಕೂಲ್ ಟೀಚರ್ಗಳಲ್ಲಿದ್ದೀವಿ, ನಿಮ್ಮ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ದಯವಿಟ್ಟು ಆದಷ್ಟು ಬೇಗ ಅಂತ. ಅದ್ಯಾರೋ ಸದಾಶಿವಪ್ಪ ಅಂತ ಇಂಜಿನಿಯರ್ ನೋಡಿದ್ರು ಇರಲಿಲ್ಲ. ಅದರಿಂದ ನಮಗೆ 3 ಎಕರೆ 35 ಗುಂಟೆ ಅದೇ ಜಾಗ, ಇಲ್ಲಿ ಸರ್ವೆ ನಂಬರ್ 126. ಈ ಜಾಗದಲ್ಲಿ ಫುಲ್ ಕಾಂಪೌಂಡ್ ಹಾಕಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಡ್ರಿಂಕಿಂಗ್ ವಾಟ್ರು 1 ಪಾಯಿಂಟು ಸ್ಕೂಲು ಮಕ್ಕಳಿಗೆ 1 ಪಾಯಿಂಟು ಕೂಡ ನೀರಿನ ವ್ಯವಸ್ಥೆ ಕೊಡ್ತೀವಿ ಫ್ರೀಯಾಗಿ ಅಂತ ಹೇಳಿದರೆ ಅವ್ರಿಗೆ ಒಂದು ಒಳ್ಳೆಯ ಜಾಗ ಕೊಟ್ಟಿದ್ದಾರೆ. ಎಲ್ಲೂ ಜಾಗ ಸಿಗ್ತಾನೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸ್ಕೂಲ್ ಕಮಿಟಿ ಎಲ್ಲ ಟೀಚರ್ಗಳು, ಸಮಿತಿಯವರು, BO ಅವರು, DDP ಅವರು ಎಲ್ಲ ಒಪ್ಪಿ ಅವ್ರಿಗೆಲ್ಲ ನಾವು ಕನ್ವಿನ್ಸ್ ಮಾಡಿ ಒಪ್ಪಿ ನಮಗೆ ಒಂದು ಒಳ್ಳೆ ಟ್ಯಾಂಕು ಕೊಟ್ಟಿದ್ದಾರೆ. ಈ ಟ್ಯಾಂಕ್ ನೀರು ಬೆಳವಾಡಿ, ಹೌಸಿಂಗ್ ಬೋರ್ಡು, ಊಟಗಳ್ಳಿ 3ಕ್ಕೂ ಕೂಡ ಹೋಗಕ್ಕೆ ಅನುಕೂಲ ಆಗಿದೆ. ಅದರಿಂದ ನಮಗೆ ಕಮಿಷನರ್ಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ನಮಗೆ ಆದಷ್ಟು ಬೇಗ ನೀವು ನಮಗೆ ಕಾಂಪೌಂಡು ಜಾಗನ ತಾವು ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇಲ್ಲಿ ಮಕ್ಕಳು ಈ ದನ ಕುರಿಗಳು ಯಾವುದೇ ಗಿಡ ಆದರೂ ಕುರಿಗಳು ಆಡುಗಳು ಇಲ್ಲಿ ಬಿಡೋಲ್ಲ, ಎಲ್ಲನೂ ಕೂಡ ಮೇಯ್ಕೋತಾರೆ. ಮಕ್ಕಳ ಕೈಲಿ ಮತ್ತು ಅವರು ಪಾಪ ನಮ್ಮ ಟೀಚರ್ಗಳು ತುಂಬ ಶ್ರಮ ತಗೋತಾರೆ, ಗಿಡ ಹಾಕಿದ್ರೆ ಮೇಯ್ಕೋತವೆ. ಅದರಿಂದ ನಾನು ಒಂದು ಪ್ರಾಮಿಸ್ ಮಾಡಿದ್ದೀನಿ, ಇಲ್ಲಿಗೆ ಗಿಡಗಳು ಹಾಕ್ಕೊಟ್ರೆ ಯಾವ್ಯಾವ ಹಣ್ಣುಗಳವೆ, ಹಣ್ಣಿನ ಗಿಡಗಳವೆ ಎಲ್ಲ ಈ ಸ್ಕೂಲಲ್ಲಿ ನಾನು ಸ್ವಂತ ದುಡ್ಡಲ್ಲಿ ಅದೆಷ್ಟೇ ಸಾರಲ್ಲಿ 5 ಲಕ್ಷ ಆದರೂ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಸ್ಕೂಲು ಸಮಿತಿ ಮತ್ತು ನಮ್ಮ ಎಲ್ಲ ಟೀಚರ್ಗಳಿಗೂ ನಾನು ಪ್ರಾಮಿಸ್ ಮಾಡಿದ್ದೇನೆ. ಕಾಂಪೌಂಡು ನಿರ್ಮಾಣ ಮಾಡಿಕೊಳ್ಳಿ ಅಂಥೇಳಿ ನಾನು ನಮ್ಮ ಕಮಿಷನರ್ ಚಂದ್ರಶೇಖರ್ ಅವ್ರಿಗೆ ಮತ್ತು ಬಸ್ಸನ್ನು ಇವತ್ತೇ ಹಾಕ್ಕೊಡ್ತೀವಿ ಅಂತ ಮಹೇಶ್ ಆಫೀಸರ್ KSRTC ಅವರು ಇವತ್ತೇ ಕಳಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವತ್ತಿನ ದಿವಸ ಗೌರ್ಮೆಂಟ್ ಸ್ಕೂಲು ಮುಚ್ಚೋಯ್ತಾ ಇದ್ದಾವೆ. ಯಾಕೆಂದರೆ ಈ ಮಕ್ಕಳು ಅಲ್ಲಿಂದ ಇಲ್ಲಿ ಗಂಟೆ ನಡ್ಕೊಬರೋಕ್ಕೆ ಆಗಲ್ಲ, 1 ಕಿಲೋಮೀಟ್ರು. ಈ ಚಿರತೆ ಕಾಟ, ಇವ್ರು ಬರೋ ದಾರಿಯೇ ಒಂದು ಅಲ್ಲಿ ಚಿರತೆ ಓಡಾಡಿದೆ. ಆ ಒಂದು ಸನ್ನಿವೇಶ ಇರುವಾಗ ದಯವಿಟ್ಟು ಅಧಿಕಾರಿಗಳು ಯಾರಿಗಾದ್ರೂ KSRTC ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇವತ್ತೇ ಪಾಪ ಮಹೇಶರು ಒಳ್ಳೆಯ ದಿವಸ ಇವತ್ತೇ ಬಸ್ಸನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಗೆ ತುಂಬ ಸಂತೋಷ ಆಯಿತು. ಇದನ್ನೆಲ್ಲ ಮಾಡಬೇಕು ಅಂತ ನಾವು ಗೌರ್ಮೆಂಟು ಶಾಲೆಗಳು ಮುಚ್ಚೋಗ್ಬಾರ್ದು. ನಮಗೆ ಈಗೇನೋ ಒಂದು ಹೊಸ ಕಾನೂನು ಜಾರಿಗೆ ತಂದಿದ್ದಾರೆ. ಏನಂತಂದರೆ ಈ ಸುತ್ತಮುತ್ತ ಹಳ್ಳಿನಲ್ಲಿ 2 ಸ್ಕೂಲು 3 ಸ್ಕೂಲು ನಾವು ಒಂದೇ ಸ್ಕೂಲ್ ಮಾಡಬೇಕು ಅಂತ ದಯವಿಟ್ಟು ಸರ್ಕಾರಕ್ಕೆ ನಾನು ಈ ಮುಖ್ಯಮಂತ್ರಿಗಳಿಗೆ ನಾನು ಮೈಸೂರಿನ ಆಗಿರೋದ್ರಿಂದ ನಾನು ಒಂದು ರಿಕ್ವೆಸ್ಟು, ಆ ಥರ ಮಾಡಿಕ್ಕೆ ಹೋಗ್ಬೇಡಿ. ನೀವು ಆ ಥರ ಏನಾರ ಮಾಡೋದಾದರೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಹೊರಟೋಗ್ತಾರೆ, ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳು ಬರೋಲ್ಲ. ಯಾಕೆಂದರೆ ಆ ಊರಲ್ಲಿ 2-3 ಪ್ರೈವೇಟ್ ಸ್ಕೂಲ್ ಇರ್ತಾರೆ. ನೀವು ಕೂರ್ಗಳ್ಳಿಲಿ ಮಾಡಿದ್ವಿ ಅಂತ ಹೇಳ್ತೀರ, ಕೂರ್ಗಳ್ಳಿಗೆ ಮಾಡಿದ್ರೆ ಕೂರ್ಗಳ್ಳಿಗಂಟ ಯಾರಿಗೂ ಹೋಗೋಲ್ಲ. ಬೆಳವಾಡಿಯಲ್ಲ ಪ್ರೈವೇಟ್ ಸ್ಕೂಲ್ ಅವೆ ಸುತ್ತಮುತ್ತ, ಅಲ್ಲಿಗೆ ಹೋಗ್ತಾರೆ. ಅಥವಾ ಕೂರ್ಗಳ್ಳಿ ಅವರೇ ಇಲ್ಲಿ ಕಳಿಸ್ತೀವಿ ಬೆಳವಾಡಿಗೆ ಅಂದರೆ ಅಲ್ಲೇ ಪ್ರೈವೇಟ್ ಸ್ಕೂಲ್ ಅವೆ ಊರೊಳಗಡೆನೆ, ಅಲ್ಲಿ ಹೋಗ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಯ್ತದೆ. ಅದರಿಂದ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ 25 ವರ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀವು ಅಧಿಕಾರ ಆಳಿದವರು, ದಯವಿಟ್ಟು ಇದನ್ನು ಎಚ್ಚರಿಕೆ ತಗೊಂಡು ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ ಅದೇ ಜಾಗದಲ್ಲೇ ಇರಲಿ, ತಾವು ಬದಲಾವಣೆ ಮಾಡಬಾರ್ದು ಅಂಥೇಳಿ ತಮ್ಮಲ್ಲಿ ನಾನು ಇವತ್ತು ಹೊಸ ವರ್ಷ 2026ನೇ ಇಸ್ವಿನಲ್ಲಿ
ಶ್ರೀಮಾನ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೂ ಕೂಡ ಆರೋಗ್ಯ ಭಾಗ್ಯ ಸುಖ ಸಂತೋಷ ಎಲ್ಲ ದೇವರು ಚಾಮುಂಡೇಶ್ವರಿ ಕೊಡಲಿ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.